ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿ ಕ್ಯಾಪಿಸಲ್. ನಾನು ಚೇತನ್ ಕೆ. KCET ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ? ಫೈನಲ್ ಆಗಿ KE ಕಡೆಯಿಂದ ನಿಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೌದು, ಏನಂತಂದರೆ KE ಅವರು ನಿಮ್ಮ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ. KCET ಎಕ್ಸಾಮ್ 2026ರ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ ನಿಮ್ಮ KCET ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ, ನಿಮ್ಮ ಅಡ್ಮಿಟ್ ಕಾರ್ಡ್ ಜೊತೆಗೆ ಈ ಒಂದು ಡಾಕ್ಯುಮೆಂಟು ಮ್ಯಾಂಡೇಟರಿ, ತುಂಬಾ ಇಂಪಾರ್ಟೆಂಟು. ಈ ಒಂದು ವಿಡಿಯೋ ನಿಮ್ಮ ಅಡ್ಮಿಟ್ ಕಾರ್ಡ್ ಜೊತೆಗೆ ಈ ಒಂದು ಡಾಕ್ಯುಮೆಂಟ್ ಇದ್ರೆ ಮಾತ್ರ ನಿಮ್ಮನ್ನ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಮಾಡ್ತಾರೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಎಂಟ್ರಿಗೆ ಬಿಡೋದಿಲ್ಲ. ನೆಕ್ಸ್ಟ್ ನಿಮಗೆ ಕೌನ್ಸಿಲಿಂಗ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಎಲ್ಲ ಮಾಹಿತಿನ ಇದೊಂದು ಚಾನಲ್ ಆಗ್ತವೆ. ಮಿಸ್ ಆಗಬಾರ್ದು ಅಂತಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಿಮಗೆ ವಿಡಿಯೋಗಳು ಸಿಗ್ತವೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು, ಇಲ್ಲಿ ನಿಮಗೆ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸಾಪ್ ಚಾಟ್ ಬಾಟ್ ಇದೆ. ಈ ಒಂದು ಚಾಟ್ ಬಾಟ್ ಅಲ್ಲಿ ಸೆಕೆಂಡ್ PUC ಹಾಗೆ KCET ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗೇ ಸಿಗುತ್ತೆ. ಒಂದು ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಓಕೆನಾ, ಚೆಕ್ ಮಾಡಿ ಒಂದ್ಸಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲೇ ಅಪ್ಡೇಟು, ನಿಮ್ಮ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಮೊದಲಾಗಿ cetonline.karnataka.go.in ವೆಬ್ಸೈಟ್ಗೆ ಬನ್ನಿ. ವೆಬ್ಸೈಟ್ ಬಂದಮೇಲೆ ನಿಮಗೆ ಡೈರೆಕ್ಟಾಗಿ ಕೆಳಗೆ ಬರಬೇಕು, ಪ್ರಕಟಣೆ ಇರ್ತಿರ್ತವೆ. ಇತ್ತೀಚಿನ ಪ್ರಕಟಣೆಯಲ್ಲಿ ಕೊಟ್ಟಿರ್ತಾರೆ ನೋಡಿ, ಇಲ್ಲಿದೆ ನೋಡಿ, 10/4 UGC CET 2026ರ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೊಂದು ಪೇಜ್ ಬರ್ತದೆ. ನಿಮ್ಮ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿಬಿಟ್ಟು ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಓಪನ್ ಆಗೋದಿಲ್ಲ, ಅರ್ಥ ಆಯ್ತಾ? ವೇಟ್ ಮಾಡಿ, ಇವತ್ತು ಬರಲಿಲ್ಲ ಅಂದ್ರೆ ನಾಳೆ ಚೆಕ್ ಮಾಡಿ ಓಪನ್ ಆಗ್ತದೆ. ಕೆಲವ್ರಿಗೂ ಓಪನ್ ಆಗ್ತಾ ಇಲ್ಲ, ನೋಡ್ಕೊಳ್ಳಿ. ಅಡ್ಮಿಟ್ ಕಾರ್ಡ್ ಮೋಸ್ಟ್ ಇಂಪಾರ್ಟೆಂಟು. ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆ ಇವಾಗ ನೋಡ್ಕೊಳ್ಳಿ. QR ಕೋಡ್ ಬಂದಿದೆಯಾ, ನಿಮ್ಮ ಫೋಟೋ ಬಂದಿದೆಯಾ, ಮತ್ತು ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಎಕ್ಸಾಮ್ ಸೆಂಟರು ಎಲ್ಲಿ ಬಂದಿದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಕೆಲವೊಂದ್ಸಲ ಏನಾಗ್ತದೆ, ಸೊ ಮಿಸ್ ಆಗಿ ಬೇರೆ ಕಾಲೇಜ್ ಕೊಟ್ಬಿಡ್ತಾರೆ. ಅವಾಗ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಇರೋದಿಲ್ಲ, ಅವಾಗ ನಿಮಗೆ ಸಮಸ್ಯೆ ಆಗ್ತದೆ. ಅದರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ ಸೆಂಟರು ಎಲ್ಲಿ ಬಂದಿದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಅಪ್ಡೇಟು ನೋಡಿ. ಈ ಒಂದು ಡಾಕ್ಯುಮೆಂಟು ನಿಮ್ಮ ಎಕ್ಸಾಮ್ ಹೋಗೋದು ಮುಂಚೆ ಇರಲೇಬೇಕು. KCET ಎಕ್ಸಾಮ್ 2026 ಬರೀತಾ ಇದ್ದೀರಾ ಅಂದರೆ ಈ ಒಂದು ಡಾಕ್ಯುಮೆಂಟು ನಿಮ್ಮ ಅಡ್ಮಿಟ್ ಕಾರ್ಡ್ ಜೊತೆಗೆ, ಹಾಲ್ ಟಿಕೆಟ್ ಜೊತೆಗೆ ಇರಲೇಬೇಕು. ಯಾವ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಪರ್ಸನಲ್ ಐಡೆಂಟಿಟಿ, ಒಂದು ಐಡೆಂಟಿಟಿ ಪ್ರೂಫ್ ಬೇಕು. ಹೌದು, ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗ್ಬೋದು, ಅಥವಾ ಈಗಾಗಲೇ ಬರೆದಿರೋ ಸೆಕೆಂಡ್ PUC ಹಾಲ್ ಟಿಕೆಟ್ ಆಗಿರ್ಬೋದು. ಒಟ್ಟಿನಲ್ಲಿ ಒಂದು ಐಡೆಂಟಿಟಿ ತೊಗೊಂಡು ಹೋಗಿ. ಆಧಾರ್ ಕಾರ್ಡ್ ಆಗಿರಲಿ, ಪ್ಯಾನ್ ಕಾರ್ಡ್ ಆಗಿರಲಿ, ಅಥವಾ ವೋಟರ್ ID ಆಗಿರಲಿ, ಅಥವಾ ಈಗಾಗಲೇ ಬರೆದಂಥ ಸೆಕೆಂಡ್ PUC ಹಾಲ್ ಟಿಕೆಟ್ ಆಗಿರಲಿ. ಒಟ್ಟಿನಲ್ಲಿ ನಿಮ್ಮೊಂದು ಐಡೆಂಟಿಟಿ ಪ್ರೂಫು ಇರಲೇಬೇಕು. ಅವಾಗ ಮಾತ್ರ ನಿಮಗೆ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕೆ ಅಲೋ ಮಾಡ್ತಾರೆ. ಇಲ್ಲ ಅಂತಂದರೆ ನಿಮ್ಮನ್ನು ಎಕ್ಸಾಮ್ ಹಾಲ್ ಅಲೋ ಮಾಡೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಮರ್ಯಾದೆ ಅಡ್ಮಿಟ್ ಕಾರ್ಡ್ ಜೊತೆಗೆ ಈ ಒಂದು ಮ್ಯಾಂಡೇಟರಿ ಪ್ರೂಫು, ನಿಮ್ಮ ಐಡೆಂಟಿಟಿ ಪ್ರೂಫು ಇಟ್ಕೊಂಡು ಹೋಗಲೇಬೇಕು. ಇದು ಕಡ್ಡಾಯ. ನಿಮ್ಮ ಫ್ರೆಂಡ್ಸ್ ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳಿ, ವಿಡಿಯೋನ ಶೇರ್ ಮಾಡಿ ಹೇಳಿ. ಅಡ್ಮಿಟ್ ಕಾರ್ಡ್ ಹಿಂದೆ ಕೆಲವಷ್ಟು ಸೂಚನೆ ಕೊಟ್ಟಿರ್ತಾರೆ, ಅವೆಲ್ಲ ಸೂಚನೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅವೆಲ್ಲ ಇಂಪಾರ್ಟೆಂಟು. ಸಾಧ್ಯ ಆದರೆ ಅದ್ರ ಮೇಲೆ ಕೂಡ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಅಥವಾ ನಿಮ್ಮ ಅಡ್ಮಿಟ್ ಕಾರ್ಡ್ ಹಿಂದೆ ಇರ್ತದೆ, ಏನೆಲ್ಲ ಡೌನ್ಲೋಡ್ ಮಾಡ್ಕೋತೀರಾ ಎಲ್ಲವನ್ನ ಒಂದು ಸೆಟ್ ಜೆರಾಕ್ಸ್ ತೊಗೊಳ್ಳಿ. ಯಾಕಂದರೆ ಮುಂದೆ ನೀವು ಅಡ್ಮಿಷನ್ ಮಾಡುವಾಗ, ಕಾಲೇಜಲ್ಲಿ ಅಡ್ಮಿಷನ್ ಮಾಡುವಾಗ ಅವೆಲ್ಲ ಕೇಳ್ತಾರೆ. ಅದರಿಂದ ಸೊ ನೀವು ತೊಗೊಂಡಿರೋ ಎಲ್ಲ ಅಡ್ಮಿಟ್ ಕಾರ್ಡ್ ಇಟ್ಕೊಂಡು ಎಲ್ಲನ ಒಂದು ಕಾಪಿ ಜೆರಾಕ್ಸ್ ಇಟ್ಕೊಳ್ಳಿ, ಹೆಲ್ಪ್ ಆಗಿ ಆಗ್ತದೆ. ಒಂದು ಕಾಪಿ ತೊಗೊಳ್ಳಿ. KCET ರಿಲೇಟೆಡು ಏನೇ ಡೌಟ್ ಇರಲಿ ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಸೊ ಎಲ್ಲ ಅಪ್ಡೇಟ್ಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮತ್ತು ಕಾಲೇಜು ಚಾಟ್ ಬಟನ್ ಲಿಂಕನ್ನು ಕೇಳ್ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದು ನಿಮ್ಮ KCET ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಚೆಕ್ ಮಾಡಿ. ಎಲ್ಲರಿಗೂ ಆಲ್ವೇಸ್ ಥ್ಯಾಂಕ್ ಯು ಸೊ ಮಚ್.